ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಕ್ಳಿಗೆ ಕರ್ಕೊಂಡು ಅಲ್ಲೇ ಮನೆಯಿಂದ ಹೊರಗೆ ಪಿಕ್ನಿಕ್ ಹೋಗೋಣ ಅಂತೇಳಿ, ಅಂದರೆ ಮಕ್ಳಿಗೆ ಖುಷಿ ಪಡಿಸೋಣ ಅಂತೇಳಿ ಹೊರಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಅದೇ ಖುಷಿ, ದಿನ ಅದೇ ಹಾಲು ಅದೇ ಸ್ನ್ಯಾಕ್ಸ್ ತಿಂತೀವಿ. ಅದು ಮನೆ ಒಳಗೆ ದಿನ ಕೂತ್ಕೊಂಡು ತಿಂತಿದ್ವಲ್ಲ, ಇವತ್ತು ಹೊರಗಡೆ ಚಾಪೆ ಹಾಸ್ಕೊಂಡು ತಿನ್ನೋಣ ಬಾ ಮಗಳೇ ಅಂತ ಕರ್ಕೊಂಡು ಹೋಗ್ತಿದ್ದೆ. ಅದೆಷ್ಟು ಖುಷಿಯಾಗಿ ಬರ್ತಿದೆ ನೋಡಿ. ನಾನು ನಮ್ಮ ಮನೆಯವರು ಒಂದು ಚಿಕ್ಕ ವಿಷಯದಲ್ಲಿ ಎಷ್ಟು ಖುಷಿ ಪಡ್ತೀವಿ, ಅದನ್ನು ನೋಡಿ ನನ್ನ ಮಗಳು ಇವಾಗ ಕಲಿತಾ ಇದೆ. ಅದೇ ಖುಷಿ ನನಗೆ. ಎಲ್ಲೋ ಕೂತ್ಕೊಳ್ಳೋದು, ಈಚೆ ಕೂತ್ಕೊಳ್ಳೋದು, ಈಚೆ ಕೂತ್ಕೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೀಗೆ ಸುತ್ತಿ ಬಳಸಿ ನಮ್ಮನೆ ಹತ್ರನೇ ಬಂದು ಇಲ್ಲೇ ಹಾಕ್ಬಿಡು ಮಗಳ. ಹೌದಾ? ಹಾಂ, ಮೆಲ್ಲಗೆ ಒಂದೊಂದಾಗಿ ತಗೊಂಡು ಕೆಳಗಡೆ ಇಡಲಿ. ಫ್ರೂಟ್ಸ್. ಹಾಂ, ಸುಮ್ಮನೆ ಹೆಂಗೆ ಆಡ್ತಾನೆ ಗೊತ್ತೇನೋ. ಫಾಸ್ಟ್ ಇಲ್ಲ ಮಗಳು ನೀನು, ಏನೇ ಆಗಲಿ. ಹಾಂ, ಇನ್ನೇನಿಲ್ಲ, ಅದರೊಳಗೆ ಮ್ಯಾಟ್ ಇದೆ, ಹಾಕೋ ತೆಗ್ದು. ಇವತ್ತು ನನ್ನ ಮಗಳ ಕೈಲಿ ಎಲ್ಲ ಮಾಡಿಸ್ತಾ ಇದ್ದೀನಿ. ಆ ಕಡೆಗೆ ಆಸು ಮಗಳೇ, ಆ ಕಡೆಗೆ ಹಾಗೆ ಜಾನ. ಹೋತಾಳೆ ನೀನು, ನಮ್ಮನೆ ಹತ್ರನೇ ಹೋಗ್ತಾಳೆ. ಇಷ್ಟು ನಮ್ಮ ಮಗಳು ಮ್ಯಾಟ್ ಇದು ಇಷ್ಟೇ. ಎಲ್ಲಿ ಹಾಂ, ಇದು ತೆಗ್ದೆಲ್ಲ ಇದ್ರೊಳಗಡೆ ಇಡು. ಇವ್ನು ಎತ್ಕೊಂಡಲ್ಲಿ ಬಿಡು ಮಗಳು. ನಿಧಾನ, ಬೀಳ್ತೇನೆ ಮೆಲ್ಲೆ. ಅವನು ಖುಷಿ ಮಗುಗೆ. ಕಡಿ ಮೆಲ್ಲೆ ಕೂರ್ಸು ರಜಾ. ಹಂಗೆ ಅವನದವನು ತಗೊಂಡ ಬೇಗ ಮಗಳು. ಇದು ನಮ್ಮ ಅಮ್ಮನ ಸರ್ಪ್ರೈಸ್. ಏನು? ರಿಂಗ್ ಬಾಕ್ಸ. ರಿಂಗ್. ಓಪನಾ? ಹೇಗೆ ಓಪನ್ ಇದು? ಹಾಂ, ಇಲ್ಲೊಂದು ಬಾಕ್ಸ್ ಇದೆಯಾ? ಬಾಕ್ಸ್. ಹಾಂ, ಸೀಕ್ರೆಟ್ ಬಾಕ್ಸ್. ಅದು ನೋಡಬೇಕು. ಏನಾ? ಇಲ್ಲ, ಅಕ್ಕ ಏನೋ ಬರ್ತಿದ್ದೆ. ಏನು ತಿಂದಾದ್ಮೇಲೆ? ಇವೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ. ಹೌದಾ? ಹಾಂ, ಮತ್ತೆ ಹಂಗೆ ಹಾಕಿಡ. ಯಾಕಂದ್ರೆ ಪುಟ್ಟಣ್ಣ ಅನ್ಕೊಂಡ್ರೆ ರಿಚ್ಚಿಗಿದೆಯಾ? ಹ್ಞೂ, ಸ್ಪೆಷಲ್ ಬಾಕ್ಸ್. ಬರ್ಗರ್. ಓ, ಬರ್ಗರ್. ಬಾಳೆಹಣ್ಣು. ಬಾಳೆಹಣ್ಣು ತಿನ್ನು. ಪುಟ್ಟಣ್ಣ ನನಗೆ ಹಾಲು ಕುಡ್ಸೋಕ್ಕೆ ಅಂತ ಹೇಳಿ ಇದು ತಗೊಬಿಟ್ರಲ್ಲೇ. ಚೂರು ಡ್ರಾಪ್ಸ್. ಟಿಶ್ಯೂನೇ ತಗೊಬರ್ಲಿಲ್ವಲ್ಲೇ ಬಂಗಾರಿ. ಗೊತ್ತಲ್ಲ ಯಾಕೆ ಹಂಗೆ ಮಾಡ್ತೀನಿ ನಾನು ಇವಾಗಲೇ ಸಂಜೆ ನೆನ್ನೆ ಎಲ್ಲ ಬಂದಿರಲಿಲ್ಲ ಅನ್ಸುತ್ತೆ, ಇವಾಗಲೇ ಬಂದಿದ್ದು ಹೊರಗೆ. ಹಾಗೆ ಮಕ್ಕಳು ಕರ್ಕೊಂಡು ಬಂದಿದ್ದೀನಿ. ನಾನು ತಿನ್ನಲ್ಲ, ಆದರೆ ಬಂದಿದೆ ನನ್ನ ಮಗಳು. ಹಿಂಗೇನೆ ನಾವು ಮಕ್ಕಳಿಗೆ ಹೇಳ್ಕೊಡೋಕ್ಕಿಂತ ಮಕ್ಕಳು ನಮ್ಮ ನೋಡಿ ಕಲಿಯೋದು ತುಂಬ ಇರುತ್ತೆ. ನನಗೆ ಈಗಲೇ ಒಂದೊಂದು ಗೊತ್ತಾಗುತ್ತೆ. ನಾವು ಎಂತೆಂತಿದ್ರೆ ನಾನು ನಮ್ಮ ಮನೆಯವ್ರು ಖುಷಿ ಪಡ್ತೀವಿ, ಹಾಗೆ ನನ್ನ ಮಗಳು ಖುಷಿ ಪಡುತ್ತೆ. ನಾವು ಯಾವ ಥರ ವೀಡಿಯೋ ಮಾಡ್ತೀವಿ ಆ ಥರ ಮಾಡೋಕ್ಕೆ ಇಷ್ಟಪಡುತ್ತೆ. ಹಾಗೆ ಕೆಲವೊಂದು ನಾನು ಅವಳಿಗೆ ಏನು ಸಿಟ್ನಲ್ಲಿ ಬೈತಾ ಇರ್ತೀನಿ, ಅದೇ ಮಾತುಗಳು ರಿಪೀಟ್ ಬರ್ತಾ ಇರುತ್ತೆ. ಒಂದೊಂದು ಸರಿ ಕೋಪ ಮಾಡ್ಕೊಂಡಾಗ ನಮ್ಮ ಮನೆಯವ್ರು ನನಗೆ ಏನು ಬೈತಾರೆ ಅದೇ ಪದಗಳನ್ನ ನನ್ನ ಮಕ್ಳಿಗೆ ಬೈತೀನಿ. ನಾನು ನನ್ನ ಮಕ್ಳಿಗೆ ಏನು ಬೈತೀನಿ ಅದೇ ನನ್ನ ಮಗಳು ಅದನ್ನೇ ರಿಪೀಟ್ ಮಾಡ್ತಾ ಇರುತ್ತೆ ನನಗೆಲ್ಲ. ಪಾಪಣ್ಣಿಗೆ ಒಂದೊಂದು ಸರಿ, ನಾನು ನನ್ನ ಮಗನಿಗೆ ಒಂದೊಂದು ಸರಿ ಖುಷಿಲಿ ಇತ್ತು ಪೋಲಿ ನನ್ನ ಮಗನೇ ಅಂತ ಇರ್ತೀನಿ. ನನ್ನ ಮಗಳು ಕೂಡ ಅದನ್ನೇ ಹೇಳ್ತಿರುತ್ತೆ. ಅವಾಗ ನನ್ನ ಮಗಳಿಗೆ ಹಾಗೆಲ್ಲ ಹೇಳಬಾರ್ದು ಅಂತ ಹೇಳಂಗೂ ಇಲ್ಲ. ಹಾಗಾಗಿ ಸ್ವಲ್ಪ ಒಂದೊಂದು ಸರಿ ಮಕ್ಕಳಿದ್ದಾಗ ನೋಡಿ ಮಾಡಿ ಮಾತಾಡಬೇಕಾಗ್ತದೆ ಅಂತ ಒಂದೊಂದು ಸರಿ ನನ್ನ ಮಗಳು ನೋಡಿ ನಾನು ತಿಳ್ಕೊತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಊರಿಂದ ಕರ್ಕೊಂಬರುವಾಗಲೇ ಹೇಳ್ಕೊಬಂದಿದ್ದೆ, ಫೋನ್ ಮುಟ್ಟೋ ಆಗಿಲ್ಲ ಮಗಳು ಅಂತ ಹೇಳ್ಬಿಟ್ಟು. ಅವಳಿಗೋಸ್ಕರ ನಾವು ವೈಫೈ ಹಾಕ್ಸುಂಟು ಮತ್ತೆ ಬೆಂಗಳೂರಲ್ಲಿ ಸಂಜೆ ಬೆಳಗ್ಗೆ ಹೊರಗೆ ಆಟ ಆಡುತ್ತೆ, ಮತ್ತು ಮಧ್ಯಾಹ್ನ ಟೈಮ್ ಬಿಸಿಲು ಟೈಮಲ್ಲಿ ಟಿ ವಿ ನೋಡ್ತಾ ಕೂತ್ಕೊಳ್ಳುತ್ತೆ. ದಿಸ್ ಈಸ್ ಮೈ ಮಮ್ಮ ಕಾಫಿ ಟೈಮ್. ಬೇಕವ ನಿಂಗೆ? ಬೇಡ. ಬೇಡವಾ? ತಗೊಳ್ಳ. ಮತ್ತು 3ನೇ ಕ್ಲಾಸ್ ಯಾರಿಗೆ? 3ನೇ ಕ್ಲಾಸ್. ಹಿಂಗೆ ಕ್ಯಾಪ್ ಕ್ಲೋಸ್ ಮಾಡಿಬಿಡ ಆಯಿತಾ? ನೆನ್ನೆ ಹಿಂಗೆ ಮಾಡಿ ಚೆಲ್ಲಿದ್ದೆ. ಈಗ ನನ್ನ ಮಗಳು ಚಿಕ್ಕ ಪುಟ್ಟ ನಾನು ಹೇಳಿದ ಕೆಲಸ ಎಲ್ಲ ಮಾಡುತ್ತೆ, ಮತ್ತು ಅದೇ ಜ್ಯೂಸ್ ಮಾಡಿಕೊಂಡು ಫ್ರಿಜ್ಜಿಗೆ ಇಡುತ್ತೆ. ಈಗ ಸೆಕೆ ಅಲ್ವಾ, ಫ್ರಿಜ್ಜಿಗೆ ಇಡುತ್ತೆ, ಮತ್ತು ಅದಾಗೆ ಹೋಗ್ತಾ ಬರ್ತಾ ಕೊಡ್ಕೊಳ್ಳೋದು, ನಮಗೆ ಕೊಡೋದು, ಆ ಥರ ಎಲ್ಲ ಮಾಡುತ್ತೆ.
ನನ್ನ ಮಗಳಿಗೋಸ್ಕರ ನಾನು ಸ್ವಲ್ಪ ಚೇಂಜ್ ಆಗ್ತಾ ಇದ್ದೀನಿ. ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ, ಕೋಪ ಬಂದೇ ಬರುತ್ತೆ ಮಕ್ಕಳಿದ್ದಾಗ. ಕಿತಾವತಿ ಮಾಡೋದು ನೋಡಿ ಆದಷ್ಟು ಎಲ್ಲದರಲ್ಲೂ ಕೂಡ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನಾವು ನನ್ನ ಮಗಳಿಗೆ ಕಲರೆಲ್ಲ ಇರೋದ್ರಿಂದ ಈಗ ಬೆಂಗಳೂರು ಬಂದಾಗ ನಾವು ಜಾಸ್ತಿ ಇಲ್ಲ ಆ ಮನೇಲಿದ್ದಾಗ ಶಾಪಿಂಗ್ ಹೋಗ್ತಾ ಇದ್ವಲ್ವ, ಈಗ ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾಕಂದರೆ ಅಲ್ಲಿ ಜಾಗ ಇರಲಿಲ್ಲ, ಮಕ್ಕಳು ಇರಲಿಲ್ಲ, ಅವಳಿಗೆ ಫ್ರೆಂಡ್ಸ್ ಇರಲಿಲ್ಲ, ಅನಿವಾರ್ಯ ಹೋಗಲೇಬೇಕಾಗಿತ್ತು. ಅಂದರೆ ಹೊರಗಡೆ ಸುತ್ತಾಡ್ಕೊಂಡ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೆ. ಇವಾಗ ಎಲ್ಲ ಅನುಕೂಲ ಇಲ್ಲಿ ಇರೋದ್ರಿಂದ ಹೊರಗಡೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಕಡಿಮೆ ಮಾಡ್ತಿದ್ದೆ. ಆದರೂ ಹೊರಗಡೆ ಎಲ್ಲ ಹೋಗಿ ಬರ್ತೀವಿ. ಫಸ್ಟ್ ಟೈಮ್ ಅವಳನ್ನ ಊರಿಂದ ಕರ್ಕೊಬಂದಾಗ, ಮತ್ತು ಇನ್ನು ಮಧ್ಯೆ 15 ದಿನ ಎಲ್ಲೂ ಹೋಗಲ್ಲ. ಮತ್ತು ಲಾಸ್ಟ್ ಇನ್ನೇನು ಅವಳು ಊರಿಗೆ ಹೋಗೋ ಟೈಮಿಗೆ ಒಂದ್ಸರಿ ಕರ್ಕೊಂಡ್ಬಿಟ್ಟು ಬರೋದು. ಅವಳೊಂದು ವರ್ಷದಿಂದ ಊರಲ್ಲಿ ಇದ್ಲಲ್ಲ, ಸ್ವಲ್ಪ ಮಾತು ವೈಖರಿಯ ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ನಮ್ಮ ಭುವನ್ ಜೊತೆ ಸೇರಿಕೊಂಡು ಸ್ವಲ್ಪ ಫಾಸ್ಟ್ ಕೂಡ ಆಗಿದ್ದಾಳೆ. ಈಗ ನನ್ನ ಮಗಳು ಏನು ಮಾಡ್ತಾಳೆ ಅದನ್ನೇ ನನ್ನ ಮಗ ನೋಡಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆ ಮಾತಾಡೋದಾಗಲಿ ಅವಳು ಹಾವಭಾವ ಎಲ್ಲನೂ ನನಗೆ ನಮ್ಮ ಚಿಕ್ಕವ ನಮ್ಮ ಚುಪ್ಪಿ ಬಂದಾಗ ಅವ್ರುಗಳನ್ನೂ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡುತ್ತೆ ಇವಾಗ. ಹಾಗಾಗಿ ಅದೊಂದು ಸ್ವಲ್ಪ ಭಯ ಇದೆ, ಹೇಳ್ತಾ ಇರ್ತೀನಿ ನೀವೇನು ಮಾಡ್ತೀರಾ ಅವನು ಅದನ್ನೇ ಕಲಿಯೋದು, ತಪ್ಪೋ ಸರಿನೋ ಗೊತ್ತಿಲ್ಲ. ಈಗ ನನ್ನ ನೋಡಿ ನನ್ನ ಮಗಳು ಕಲ್ತ್ಬಿಟ್ಟಿದ್ದಾಳೆ, ಬೇಕಾದ್ದು ಬೇಡದಿದ್ದು ಎರಡೂ ಕಲ್ತಿದ್ದಾಳೆ. ಅನಿವಾರ್ಯ ಒಂದು ಏಜಿಗೆ ಬಂದಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೇನೆ ಫೋನ್ ಮಾಡಿ ಬರ್ತೀರಾ ಅಂತ ಕೇಳ್ತೀಯಾ? ಬನ್ನಿ ಡ್ಯಾಡಿ, ಇಲ್ಲೇ ಕೆಳಗಿದ್ದೀವಿ. ಸುಮ್ಮನೆ ಬಿಸಿ ಇದೆ, ಬಿಸಿ ಚಲ್ಬೇಡ. ಹಾಗೆ ಈಗ ಕಾಫಿ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ನಾನು ಗ್ರೀನ್ ಟೀ ತೊಗೊಂಡು ಮಕ್ಕಳಿಗೆ ಹಾಲು ತೊಗೊಬಿಟ್ಟು ಬಂದಿದ್ದೆ. ಅಂದರೆ ಈಗ ನನ್ನ ಮಗ ಬೆಳಗ್ಗೆ ಸಂಜೆ ಏನು ಕುಡಿಸ್ತಾ ಇದ್ದೀನಿ ಗ್ಲಾಸು, ಅದೇ ಗ್ಲಾಸಲ್ಲಿ ಬೆಳಗ್ಗೆ ಸಂಜೆ 2 ಗ್ಲಾಸ್ ಕುಡಿಸ್ತೀನಿ. ಒಂದೊಂದ್ಸರಿ ಫುಡ್ ಜಾಸ್ತಿ ತಿಂದಾಗ ಒಂದೊಂದು ಗ್ಲಾಸ್ ಕುಡಿಸ್ತೀನಿ. ಹಾಗೆ ಅವನಿಗೆ ಗ್ಲಾಸಲ್ಲಿ ಕುಡಿಯೋಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಮನೇಲೂ ಕೂಡ ಇದರಲ್ಲಿ ಕುಡಿಸ್ತಾ ಇದ್ದೆ, ಬಾಟಲಲ್ಲೇ. ಡಾಕ್ಟ್ರು ಅದು ಬೇಡ, ಕೆಮ್ಮು ಶೀತ ಆಗಾಗ ಆಗ್ತಾ ಇರುತ್ತೆ, ಅದು ಬಿಟ್ಬಿಡಿ ಅಂದರು. ಅದರಿಂದ ಕುಡಿಸುವಾಗ ತಿಂಗಳಿಗೆ 1-2 ಸರಿ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗೋದು, ಕೆಮ್ಮು ಶೀತ ಏನಾದರೂ ಆಗ್ತಾಯಿತ್ತು. ಅವ್ರು ಹೇಳಿದ ತಕ್ಷಣ ಬಿಟ್ಟೆ ನೋಡೋಣ ಅಂತ ಹೇಳಿಬಿಟ್ಟು ಅದು ಬಿಟ್ಟಿದ್ದಿನಿಂದ ಇಲ್ಲಿವರೆಗೂ ಅವನಿಗೆ ಪಾಪ ಕೆಮ್ಮು ಶೀತ ಏನೂ ಆಗಿಲ್ಲ. ಗ್ಲಾಸಲ್ಲೇ ಕುಡಿಸಿ, ಆದಷ್ಟು ಲೋಟದಲ್ಲಿ ಅಭ್ಯಾಸ ಮಾಡಿ ಅಂದರು. ಅವನಿಗೆ ಅಭ್ಯಾಸ ಪಾಪ ಅದು ಚೆನ್ನಾಗಿ ಮಾಡ್ಕೊಂತು. ಇಲ್ಲಾಂದರೆ ಕುಡ್ಸೋಕೆ ಕಷ್ಟ ಆಗಿದ್ರೆ ಮತ್ತೆ ನಾವು ಅದೇ ಬಾಟಲ್ ಯೂಸ್ ಮಾಡ್ತಾ ಇದ್ನೋ ಏನೋ. ಈಗ ಬಾಟಲೆಲ್ಲ ಹಾಲು ನೀರು ಕೊಟ್ಟರೆ ಅವನೇ ಕುಡಿಯೋಲ್ಲ ಮನೇಲಿದ್ದಾಗ. ಅದೇ ಹೊರಗಡೆ ಹೋದಾಗ ಬೇರೆ ವಿಧಿ ಇಲ್ಲಲ್ಲ, ಸೊ ಅದು ಬಾಯಾರಿಕೆ ತುಂಬ ಆಗಿದ್ದಾಗ ಅದ್ರಲ್ಲಿ ನೀರು ಹಾಕಿ ಕೊಟ್ಬಿಡ್ತೀನಿ. ಅವಾಗ ಬಾಟ್ಲಿ ಹೊರಗಡೆ ಕುಡಿತಾನೆ ಬಾಟಲಲ್ಲೇ. ಪಿಕ್ನಿಕ್ ಎಲ್ಲ ಮುಗಿಸ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಇದು ತೆಗ್ದಿಡು. ನೀವೇನು ತುಂಬ್ತಿದ್ದೀರಿ? ಬಿಸ್ಕೆಟ್ ತಿನ್ನಿಲ್ವಲ್ಲ ನೀನಾ? ಎಕ್ಸಾಸ್ಟಿಂಗ್ ಡೇ ಇವತ್ತು. ನನ್ನ ಮಗ ನೋಡಿ ಎಲ್ಲಿ ಬಿಸಾಕಿದ್ದಾನೆ ಅಂತ ಹೇಳ್ಬಿಟ್ಟು ಏನು ಕಂಡುಹಿಡಿತದೆ ನನ್ನ ಮಗ. ಏನು ಮಿಸ್ ಆಗಿರೋದು ತುಂಬಿಟ್ಟು ಉಂಟು. ಅಮ್ಮನೂ ಅಕ್ಕನೂ ಸೇರಿ ಉಂದ ಬುತ್ತಿ ಒಳಗೆ. ಸಿಕ್ಬಿಡ್ತು ನನ್ನ ಮಗನ, ಸಿಗ್ಬಿಡ್ತ. ಆಟ ಸಾಮಾನ್ಯ ತುಂಬಿಟ್ಟಿದ್ದಾರೆ, ಅಕ್ಕನೂ ಅಮ್ಮನೂ ಸೇರ್ಕೊಂಡ್ಬಿಟ್ಟು. ಛೇ ಅಕ್ಕ ತಗೊಳ್ಳಿ ಅಕ್ಕ, ನಂದು ಇದೆಲ್ಲ ತುಂಬಿದ್ದೀನಿ. ನಿಂಗೆ ಯಾರು ಹೇಳಿದ್ದೀವೆಲ್ಲ ತುಂಬಕ್ಕೆ? ನಮಗೆ ಫ್ರೂಟ್ ಸಲಾಡ್ ಕೊಡಿ ಇಬ್ರಿಗೂ. ಹಾಂ ನಿನಗಲ್ಲ. ವಾಟರ್ ಮೆಲನ್ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೆ. ಸರಿ. ಓ, ವಾಟರ್ ಮೆಲನ್ ಕಟ್ ಮಾಡಿ 1 ವರ್ಷ ಆಗ್ಬಿಟ್ಟೈತೆ. ತಗೊಳ್ಳಿ ಸರ್, ಅಕ್ಕ ನಿಮಗೆ ವಾಟರ್ ಮೆಲನ್ ಕೊಟ್ಟಿದ್ದಾಳೆ ಸರ್. ಇಲ್ಲಿ ಫ್ರೂಟ್ಸ್ ತಗೊಳ್ಳಿ. ಹಾಂ ನೀನು ತಿನ್ಕೋ, ನನಗೆ ಬೇಡ. ತಗೋ. ಅರ್ಧ ಖಾಲಿ ಮಾಡಿದೆ, ಎಲ್ಲ ನನಗೆ ಕೊಡ್ತಾ ಇದೆಯಾ? ನೀನು ತಿನ್ನು. ತಗಲೇ ಇರಲಿ, ಪರವಾಗಿಲ್ಲ ಅಕ್ಕ. ಈಗ ಪುಟ್ಟಣ್ಣ ಸರದಿ ಇಷ್ಟು ಅಡುಗೆ ಮಾಡ್ಕೊಡಿ ನನಗೆ ಬೇಕು. ಹಿಂಗೆ. ಹಾಂ, ಮುಂದಿನ ವರ್ಷಕ್ಕೆ ಅಕ್ಕ ತಗೊಳ್ಳಿ ಕೊಡು. ನೋಡ ನಿನ್ನೊಂದು ಕಡೆ. ಹಾಂ, ಓ ಇವ್ರು ಕಟ್ ಮಾಡಲ್ಲ, ಕಿತ್ ಬಿಸಾಕದ. ತಗೊಳ್ಳಿ. ಇಷ್ಟ ಇದು ಚಾಕಿ ಆಗ್ಬೇಕು. ಹಂಗ್ ಬಿಸಾಕ್ತದೇನಾ? ಕಟ್ ಮಾಡ್ಕೊಡು. ಸದ್ಯ ನನ್ನ ಮಗ ಈ ಮ್ಯಾಟಿಂದ ಆಚೆ ಈಚೆ ಹೋಗ್ಲಿಲ್ಲ, ಇಲ್ಲಾಂದ್ರೆ ಎಳ್ಕೊಬಂದು ಕೂರ್ಸ್ಕೊಳ್ಳೋದೇ ಆಗೋದು ಅಲ್ವಾ ಮಗ? ಸಣ್ಣ ನಾನು ನೀನು ಯಾಕೋ ಸಣ್ಣ ಆಗಂಗೆ ಕಾಣಿಸ್ತಾ ಇಲ್ಲ ಬಿಡು. ನಾನು ನನ್ನ ಮಗಳು ಸಿಕ್ಕಾಬಟ್ಟೆ ದಪ್ಪ ಆಗಿದ್ದೀವಿ, ಸಣ್ಣ ಆಗಂಗೆ ಕಾಣಿಸ್ತಿಲ್ಲ.
ಊಟನೂ ಏನು ಕಡಿಮೆ ಮಾಡ್ತಿಲ್ಲ. ನನ್ನ ಮಗಳು ಊಟ ಮಾಡಿ ಅರ್ಧ ಗಂಟೆಗೆ ಅಮ್ಮ ಹೊಟ್ಟೆ ಶೂ ಅಂತಳೆ. ಊಟ ಮಾಡಿ ಅರ್ಧ ಗಂಟೆನೂ ಆಗಿರಲ್ಲ, 1/4 ಗಂಟೆಗೆ ಅಮ್ಮ ಹೊಟ್ಟೆ ಶೂ ಅಂತಳೆ. ಅವಳು ಸಣ್ಣ ಆಗಲ್ಲ, ಹೇಗೆ ನಾನು ಸಣ್ಣ ಆಗಂಗೆ ಕಾಣಿಸ್ತಿಲ್ಲ. ಬಾ ಮಗನೆ ಬನ್ನಿ. ಎಲ್ಲಿದೆಯೋ ತಪ್ಪತ್ತಿ ಹುಡುಗ ಶೇಕಿನ್ ಮಾಡು, ಇಸಕ್ ಬಿಡ. ಅವಾಗ ನೀನು ಶೇಕಿಂಡ್ ಯಾರಿಬೇಕು? ಈ ಗುರಾಯಿಸೋದು ಕಲ್ತಿದ್ದೀನಲ್ಲೇ ಪುಟ್ಟನ, ಏ ಪುಟ್ಟನ ಹೇಳ್ಕೊಳ್ಳಿ ಅಣ್ಣ. ಏ ಬರಲಿ 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 ಬರಲಿ. ಒಂದೊಂದರೆ ಚಂದ್ರ ಬೆಳೆ ಆಚನೆಗೆ ದಡಿಯೋದಿಲ್ಲ ಶೀಲ. ಸ್ಟಾರ್ಟಿಂಗ್ ಅಲ್ಲಿ ಅಮ್ಮ ಅಮ್ಮ ಈ ಪಿಕ್ನಿಕ್ ಸ್ಟಾರ್ಟಿಂಗ್ ಅಲ್ಲಿ ಸರ್ಪ್ರೈಸ್ ಹೇಳಿದ್ನಲ್ಲ, ಅದ್ ಇದು ಬನ್ನಿ ನೋಡೋಣ. ಏನಪ್ಪ ಸರ್ಪ್ರೈಸ್? ಅದ್ ನಿಂತ್ಕೋಬೇಕು, ಎಲ್ಲ ಪ್ಯಾಕ್ ಮಾಡಿ ನಿಂತ್ಕೋಬೇಕು. ಸಾರಿ, ದುಡ್ಡು ಕೊಟ್ಟು ತಗೋಬೇಕು. ಯಾವಾಗಲೂ ನೋಡಿ ಎಲ್ಲರಿಗೂ ಕೊಟ್ಟೆ ಎಲ್ಲ ಪ್ಯಾಕಿಂಗ್. ಏಯ್ ನಾವ್ ಎದ್ದು ಎಲ್ಲ ಮುಗೀತು, ಈಗ ಲೈಟ್ ಅದೆಲ್ಲ. ನಾನು ನಿಮ್ಗೆ ಸರ್ಪ್ರೈಸ್ ಕೊಡಕ್ಕೆ ಕಾಯ್ತಿದ್ದೀನಿ ಕಣಮ್ಮ. ನನಗೆ ಸರ್ಪ್ರೈಸಾ? ಹಾ, ದೊಡ್ಡದು ಸರ್ಪ್ರೈಸು. ಅಷ್ಟು ದೊಡ್ಡದಲ್ಲ, ನನ್ನ ಕೈಯಲ್ಲಿ ಆಗೋ ಅಷ್ಟು. ಅಮ್ಮ ಅದೇ ಫಾಲ್ಟ್ ಆಯ್ತು. ಗಾಳಿ ನಮಗೆ ಹೆಲ್ಪ್ ಮಾಡ್ತಿದೆ. ಗಾಳಿ ದೇವ. ಗಾಳಿ ಹೆಲ್ಪ್ ಮಾಡ್ತಿದೆ ಅಂತ ಅದಕ್ಕೆ ಗಾಳಿ ದೇವ ಅಂತ ಕ್ಲೀನಾಗಿ ಇಲ್ಲಿ ಇಲ್ಲಿ ಗಲೀಜು ಮಾಡಿಲ್ಲ. ಈಗ ಸರ್ಪ್ರೈಸ್ ಅಂತ ಹೇಳ್ತೀನಲ್ಲ, ಸರ್ಪ್ರೈಸ್ ಸರ್ಪ್ರೈಸ್ ಅಂತ ನನ್ನ ಮಗಳು ಪಾಪ 5 ಗಂಟೆಯಿಂದ ಹೇಳ್ತಾ ಇದೆ. ಈಗ 8 ಗಂಟೆ ಆಗಿದೆ. ಏನು ಸರ್ಪ್ರೈಸ್ ಮಗಳು? ರಿಂಗ್ ಬಾಕ್ಸ. ನಾನು ಅವಾಗ ರಿಂಗ್ ಚೂಸ್ ಮಾಡಿದ್ದು. ಸರ್ ಹಾಂ, ರಿಂಗ್ ತಗೊಳ್ಳಿ. ಇಪ್ಪತ್ತಿದೆ ಒಳಗೆ. ಆಮೇಲೆ ಈಗ ಇದ್ರೊಳಗೆ ಏನಿದೆ ಅಂತ ನೀವೇ ಓದ್ಬೇಕಮ್ಮ. ಫಾಲೋ ಮೀ. ಫಾಲೋ ಮೀ ಇನ್ನೂ ಇದೆ. ಎಲ್ಲ ಕಡೆ ಫಾಲೋ ಮೀ ಅಮ್ಮ. ಬನ್ನಿ ಓಕೆ. ಫಾಲೋ. ಹಾಂ, ನನ್ನ ಮಗಳು ಏನೋ ಸರ್ಪ್ರೈಸ್ ಕೊಡುತ್ತಂತೆ ನನಗೆ. ಹಾಗಾಗಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಮೇಡಮ್? ಬನ್ನಿ ಡ್ಯಾಡಿ ಕರಿ, ಡ್ಯಾಡಿಗೆಲ್ಲೋ ರೆಡಿ ರೆಡಿ. ಈ ಪೇಪರ್ ಓದಿ ರೆಡಿ. ಬೇಗ ಬೇಗ ಚಾರ್ಜ್ ಇಲ್ಲ, ಆಫ್ ಅಲ್ಲ? ಆಫ್ ಮಾಡಿ. ಓಕೆ. ನನ್ನ ಮಗಳು ಅದೇನು ಸರ್ಪ್ರೈಸ್ ಕೊಡುತ್ತೆ ಅಲ್ಲೋಗಿ ನೋಡೋದು. ಏನು ಮಗಳೇ? ಇವತ್ತಿಂದ ಸ್ಟ್ರೆಸ್ಲೆಸ್ ಡೇ ಸ್ಟಾರ್ಟ್. ನನೀಗ ನಿನೀಗ? ನಿಮಗೆ. ಓ ಮೈ ಗಾಡ್, ಏನು ಸರ್ಪ್ರೈಸ್ ಕೊಡ್ಬೋದು ನನ್ನ ಮಗಳು? ನನ್ನ ಮಗಳಿಗೆ 60 ಡೇಸ್ ರಜೆ ಅಲ್ವಾ, ಹಾಗಾಗಿ 60 ಡೇಸನ್ನು ನನಗೆ ಸರ್ಪ್ರೈಸ್ ಕೊಡ್ತಾಳಂತೆ, ಸ್ಟ್ರೆಸ್ ಕೊಡಲ್ಲಂತ. 60 ರೂಪೀಸ್ ಇದೆ ನನ್ನ ಹತ್ರ. 60 ರೂಪೀಸ್? ಏನೋ ಸರ್ಪ್ರೈಸ್ ಕೊಡಕ್ಕೆ ನನ್ನ ಮಗಳು ಕರ್ಕೊಂಡು ಹೋಗ್ತಿದ್ದಾಳೆ. ನನಗೆ ಆಗೋ ಅಷ್ಟೇ ಕೊಡ್ತಿರೋದು ನಿಮಗೆ. ಹಾಂ, ಅದನ್ನ ಅಷ್ಟು ದೊಡ್ಡ ಸರ್ಪ್ರೈಸ್ ಅಲ್ಲ, ಅದನ್ನ ನಾನು ಇಷ್ಟೆಲ್ಲ ನಿಮಗೋಸ್ಕರ ಇಬ್ಬರಿಗೂ ಮಾಡ್ತಿರೋದು. ಓಕೆ, ಥ್ಯಾಂಕ್ ಯು. ನೀನು ಮಾಡೋದು ನಮಗೆ ದೊಡ್ಡ ಸರ್ಪ್ರೈಸ್ ಅದು ಗೊತ್ತಾ? ಡಿಶು ಸೈಡ್ ಬಿಡು, ಆ ಕಡೆಗೆ ಹೋಗ್ಲಾ? ಇವತ್ತು ನೀವು ಇಲ್ಲಿ ಆಚೆನೇ ನಿಂತಿರ್ಬೇಕು. ಇಲ್ಲಿ ಈ ಬಾಕ್ಸಲ್ಲಿ ಇರೋದು ಸರ್ಪ್ರೈಸ್ ತಗೊಳಕ್ಕೆ. ಓಕೆ, ಎಲ್ಲಿ ನಿಂತಿರ್ಬೇಕು ನಾನು? ಕ್ಲಬ್ ಹೌಸಲ್ಲಿದೆ. ಓಕೆ, ಕ್ಲಬ್ ಹೌಸಲ್ಲಿ ಇರ್ತೀವಿ ಬಾ. ಓಕೆ. ಪಾಪ ನನ್ನ ಮಗಳ ಹತ್ರ 60 ರೂಪೀಸ್ ಇದೆ, ಅದರಲ್ಲಿ ಇವತ್ತು 2 ರೂಪೀಸ್ ದೇನು ತಗೊಡ್ತಾ ಇದೆ ನಮಗೆ. ಏನು ನೋಡೋಣ, ಅದಕ್ಕೆ ಅದೇ ಖುಷಿ, ಸರ್ಪ್ರೈಸ್ ಕೊಡೋದು. ನನ್ನ ಮಗಳು ನಮಗೆ ಖುಷಿ ಪಡಿಸ್ತಾ ಇದೆ, ಅದಕ್ಕೆ ಖುಷಿ ಪಡ್ಬೇಕಂದ್ರೆ ನಾನು ಅವ್ಳು ಕೊಟ್ಟಿದ್ದು ಏನು ಕೊಟ್ಟರು ವಾ ಅನ್ಬೇಕು. ನೋಡೋಣ, ಅವಳದೇ ದುಡ್ಡಿದೆ, ಹೋಗಿ ತಗೊಬರೋದು ಕಲ್ತ್ಬಿಟ್ಟಿದೆ. ಈಗ ಜೋರು ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಇವತ್ತು ಇಟ್ಕೊಂಡು ಏನು ಕೊಡುತ್ತೆ ತಗೊಂಡು ಬುದ್ಧಿ ಹೇಳಬೇಕು. ನನ್ನ ಮಗನಿಗೆ ನಿದ್ದೆ ಬರ್ತಾಯಿದೆ. ನನ್ನ ಮಗಳು ತಗೊಂಡು ಬರ್ತಾಯಿದೆ. ಏನೇನೋ ತಗೊಬರಂಗಾಗಿದೆ ಮಗು. ಏನು ತಗೊಬಂದಿದೆಯಪ್ಪ ಮಗು? 2 ರೂಪೀಸ್. 1 ರೂಪಾಯಿ ಅಂತ ಹೇಳ್ಬಿಟ್ಟು 2 ರೂಪೀಸ್ ಮಗಳು. ಏನು? ನೋಡಿ. ಹಾಂ, ವಾ
ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್. ವಾವ್. ₹3 ಇವು ಎಲ್ಲರಿಗೂ ತಗೊಬರೋಣ ಅಂತ ಅನ್ಕೊಂಡೆ, ಆದರೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ನಿಮ್ಮಿಬ್ಬರಿಗೆ ತಗೊಬಂದೆ. ಆದರೆ ದಿನ ಈ ಕೆಲಸ ಮಾಡಬಾರ್ದು. ₹60ನ ₹120 ಮಾಡ್ಕೊಬೇಕು. ಓಕೆ? ಹಾಂ, ಅದು ನಮಗೆ ಸರ್ಪ್ರೈಸ್. ಓಕೆ, ತಿನ್ನೋಣ ಈಗ ಶೇರ್ ಮಾಡಿಕೊಂಡು. ಓಕೆ, ನೀವೇ ತಿಳ್ಕೊಳ್ಳಿ. ಪರವಾಗಿಲ್ಲ ಕಾಣೋ. ದುಡ್ಡೆಲ್ಲಿಂದ ಬಂತವ ನಿಂಗೆ? ದುಡ್ಡೆಲ್ಲಿದ್ದ? ಅರ್ನು ಏನು ಅರ್ನು ಎಲ್ಲಿ ಮಾಡಿದ್ದು? ಅಲ್ಲಿ ಬೆಂಗಳೂರಲ್ಲೆಲ್ಲ ಅರ್ನ್ ಮಾಡ್ತಾ ಇದ್ದೆ ಅಲ್ಲ, ಸ್ಕೂಲಿಗೆ ಖುಷಿಯಾಗಿ ಹೋಗೋದು, ಬೇಗ ಇದ್ದಾಡೋದು. ಹಾಂ ಆವಾಗ ನೀವು ₹2 ಕಟ್ತಾರಲ್ಲ, ಹಾಂ ಅದರಿಂದ ₹60 ಮಾಡ್ಕೊಂಡಿದ್ದೀನಿ. ಅದನ್ನ ಕಲರಲ್ಲಿ 2 ತಿಕ್ಕಿ ಬಾಕ್ಸ್ ತುಂಬಿದೆ. ಮಗಳು ನಿಮ್ಮ ಡ್ಯಾಡಿ ತಿಂದೇ ಇತ್ತು, ಶೇರೇ ಮಾಡಲಿಲ್ಲ. ಏನಾಗಲ್ಲ, ಅದಕ್ಕೇನೆ ಕಟ್ಟಿದ್ದು. ಹೌದಾ? ಶೇರ್ ಮಾಡೋದೇನು ದೊಡ್ಡ. ನಾನು ಶೇರ್ ಮಾಡ್ತೀನಿ ನನ್ನ ಮಗಳಿಗೆ. ನೀನು ನನಗೆ ತಿನ್ಸು. ಥ್ಯಾಂಕ್ ಯು, ಲವ್ ಯು. ಇಟ್ಕೊಂಡಿರು, ಟ್ಯಾಕ್ಸ್ ರಿಟರ್ನ್ ಬೇಕಾಗುತ್ತೆ. ಚೆನ್ನಾಗಿತ್ತಾ? ಸರ್ಪ್ರೈಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಲ್ಲಿದೆ ನನ್ನ ಮಗು, ಅಲ್ಲಿದೆ ನನ್ನ ಮಗು, ಅಲ್ಲಿದೆ ನನ್ನ ಮಗು. ಏಯ್ ಸುಮ್ಮನೆ ಬರ ಯಾಕ? ಇವತ್ತಿನ ದಿನ ನನ್ನ ಮಗಳಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.